ಯುವರ್ ರೋಸ್. ನೋ, ಇಟ್ಸ್ ನಾಟ್ ಮೈ ರೋಸ್. ಇಲ್ಲ, ಇದು ನಿನ್ ರೋಸ್. ನನ್ ರೋಸ್ ಇಲ್ಲಿದೆ. ಅದು ನಿನ್ ರೋಸ್ ಅಲ್ಲ, ನನ್ ರೋಸ್. ನಿನ್ ರೋಸ್ ಇಲ್ಲಿದೆ, ನನ್ ರೋಸ್ ಅಲ್ಲಿದೆ. ಐ ಸಿ. ನಿನ್ ರೋಸು ಇಲ್ಲಿಗೆ ಹೇಗೆ ಬಂತು? ಅದು ನೀನ್ ಕೋಪ ಮಾಡ್ಕೊಡದೆ ಹೋದ್ರೆ ಹೇಳ್ತೀನಿ. ಇಟ್ಸ್ ಆಲ್ ರೈಟ್, ಕಮ್ ಆನ್. ಕ್ಲಾಸ್ ರೂಮ್ ಅಲ್ಲಿ ನನ್ನ ಪುಸ್ತಕದ ಮೇಲೆ ನಿನ್ ರೋಸ್ ಬಿತ್ತಾ? ಹೌದು. ನಿನ್ ರೋಸ್ನ ನಾನ್ ತೆಗೆದು ನಿನಗೆ ಕೊಟ್ನಾ? ಹೌದು. ಯಾಕೆ ಗೊತ್ತಾ? ಯಾಕೆ? ಯಾಕೆಂದ್ರೆ ಅದು ನಿನ್ ರೋಸು. ನಿನ್ ತಲೆಯಲ್ಲಿರೋದು ನನ್ ರೋಸು. ಕೈಲಿರೋದು ನಿನ್ ರೋಸು. ಪುಸ್ತಕದ ಮೇಲೆ ಬಿದ್ದಿದ್ದು ನಿನ್ ರೋಸು. ಅದು ನನ್ ರೋಸ್ ಆದ್ಮೇಲೆ ಇದೆ ಹೇಗೆ ನನ್ ರೋಸು? ಕನ್ಫ್ಯೂಸ್ ಮಾಡಬೇಡ. ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನಾನೊಂದು ಹುಡುಗಿಗೆ ರೋಸ್ ಕೊಡ್ತಾ ಇರೋದು. ಕ್ಲಾಸ್ ರೂಮ್ ಅಲ್ಲಿ ನಿನ್ ರೋಸ್ನ ನಿನಗೆ ಕೊಟ್ನಾ? ಆವಾಗ ಅದೆಷ್ಟು ಭಾರವಾಗಿತ್ತು ಗೊತ್ತಾ? ಭಾರವಾಗಿತ್ತಾ? ನಿನ್ನ ಹೃದಯದ್ರಲ್ಲಿತ್ತು ಅಂತ ಕಾಣುತ್ತೆ. ತುಂಬಾ ಭಾರವಾಗಿತ್ತು. ಅದಕ್ಕೆ ನಿನ್ನೆ ರಾತ್ರಿ ಎಲ್ಲ ನಿದ್ದೆನೆ ಬರ್ಲಿಲ್ಲ. ಯಾಕೆ ನಿದ್ದೆ ಬರ್ಲಿಲ್ಲ ಅಂತ ಯೋಚನೆ ಮಾಡಿದ್ರೆ ಆಮೇಲೆ ಗೊತ್ತಾಯ್ತು ನಿನ್ನ ಹೃದಯ ನಿನಗೆ ವಾಪಸ್ ಕೊಟ್ಟಿದ್ದಕ್ಕೆ ಅಂತ. ಬೆಳಿಗ್ಗೆ ನಿಮ್ ಮನೆ ಬಾಗಿಲಲ್ಲಿ ಆ ಹೂವನ್ನಿಟ್ಟೆ. ಆದ್ರೆ ಅದರಲ್ಲಿ ನನ್ನ ಹೃದಯ ನಿಡ್ಲಿಲ್ಲ. ಯಾಕಂದ್ರೆ ಅಕಸ್ಮಾತ್ ನೀನ್ ನೋಡದೆ ಅದನ್ನ ತುಳಿದು ಬಿಟ್ರೆ ಅದಕ್ಕೆ ಡೈರೆಕ್ಟ್ ಆಗಿ ನಿನ್ನ ಕೈಗೆ ನನ್ನ ಹೃದಯ ಕೊಡೋಣ ಅಂತ ಕಾಯ್ತಾ ಇದ್ದೆ. ನಿನ್ನ ಹೃದಯ ಇದರಲ್ಲಿದೆ. ಮೆದುಳು ಇಲ್ಲಿದೆ. ನಿನ್ನ ಹೃದಯ ಬಿಸಿಲಿಗಿಟ್ರೆ ಒಣಗಲ್ವಾ? ನೋ, ಇಟ್ ಈಸ್ ಡ್ರೈ ಪ್ರೂಫ್. ಗಾಳಿಗೆ ಉದುರಲ್ವಾ? ನಾಟ್ ಎಟ್ ಆಲ್, ಇಟ್ ಈಸ್ ಉದುರು ಪ್ರೂಫ್. ನೀರಿಗೆ ಬಿದ್ರೆ ಮುದುರಲ್ವಾ? ನೋ, ಇಟ್ ಈಸ್ ವಾಟರ್ ಪ್ರೂಫ್ ಆಲ್ ಸೀಸನ್ ಹಾರ್ಟ್. ಒಂದ್ ನಿಮಿಷ ಟೆಸ್ಟ್ ಮಾಡಿ ಹೇಳ್ತೀನಿ. ಅಯ್ಯೋ, ಇಷ್ಟಕ್ಕೆ ಹೇಗೆ ಮುದುರೋಯ್ತು? ಇಂಥ ಹೃದಯ ನನಗ್ ಕೊಡಕ್ ಬಂದಿದೆಯಲ್ಲ. ನಿನ್ನ ಮೆದುಳು ಇಲ್ಲಿಲ್ಲ, ಅಲ್ಲಿದೆ. ಹಲೋ 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 ಹಲೋ. ಪ್ರಿನ್ಸಿಪಲ್ ರೂಮ್ ಎಲ್ಲಿದೆ ಹೇಳ್ತೀರಾ? ನಾನ್ ತೋರಿಸ್ತೀನಿ, ನೀವು ಬನ್ನಿ. ಓ ಥ್ಯಾಂಕ್ ಯು. ನಿಮ್ ಹೆಸರು? ಚಂದ್ರ, ಸುಂದ್ರ, ಇಂದ್ರ, ಸಿಕಂದ್ರ. ಓ ಹೌ ನೈಸ್. ನಿಮ್ 4 ಜನದ ಹೆಸರು ಒಂದು ಹಾಡಿದ್ದಾಗಿದೆ. ಯುವರ್ ನೇಮ್ ಪ್ಲೀಸ್? ಐ ಆಮ್ ರಜನಿ. ನಾನ್ ಚೀಫ್ ಮಿನಿಸ್ಟರ್ ಮಗಳು. ಪ್ರಿನ್ಸಿಪಲ್ ರೂಮ್ ಎಲ್ಲಿದೆ ಅಂದ್ರೆ ಓಡ್ತಾರಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಯಾರಮ್ಮ ನೀನು? ನನ್ನ ಹೆಸರು ರಜನಿ ಸರ್. ನಾನು ಚೀಫ್ ಮಿನಿಸ್ಟರ್ ಮಗಳು. ಚೀಫ್ ಮಿನಿಸ್ಟರ್ ಮಗಳ? ಹೌದು ಸರ್. ಸರ್, ನಾನು ಇಲ್ಲಿ ಕೂತ್ಕೋಬೋದಾ ಸರ್? ಸಿಟ್ ಡೌನ್. ಥ್ಯಾಂಕ್ ಯು ಸರ್. ನನ್ನಿಂದ ಏನಾಗ್ಬೇಕಮ್ಮ ನಿನಗೆ? ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು. ನಿಲ್ಲು ಬಲು. ಸಾರಿ ಸರ್. ಹೆಸರೇನಂದೆ? ರಜನಿ ಸರ್, ಚೀಫ್ ಮಿನಿಸ್ಟರ್ ಮಗಳು. ನೀನು ರಜನಿ, ಚೀಫ್ ಮಿನಿಸ್ಟರ್ ಮಗಳು. ಇದನ್ನು ನೀಲು ಬಲು ಸರ್. ಹೆಸರೇನೋ ಚೆನ್ನಾಗಿದೆ. ಸ್ವಲ್ಪ ಮುಖ ಆ ಕಡೆ ಆ ಕಡೆ. ಸರಿ ಸರ್. ಡೀಟೇಲ್ಸ್ ಏನೋ ಕೇಳ್ದಲ್ಲಮ್ಮ? ಸರ್, ನಿಮ್ ಕಾಲೇಜಲ್ಲಿ ರವಿ ಅಂತ ಒಬ್ಬ ಸ್ಟೂಡೆಂಟ್ ಸ್ಟಡಿ ಮಾಡ್ತಾ ಇದಾರಲ್ಲ ಸರ್, ಅವ್ರ ಬಗ್ಗೆ. 28 ಜನ ರವಿ ಅನ್ನೋರು ಇದ್ದಾರೆ. ನೀನ್ ಯಾವ ರವಿ ಬಗ್ಗೆ ಕೇಳ್ತಿದ್ಯಾ? ಇರಿ ಸರ್, ಈ ರವಿ ಬಗ್ಗೆ ಸರ್. ಓ, ಈ ರವಿನ? ಇವನಿಂದ ನಿನಗೇನಾದ್ರೂ ತೊಂದರೆ ಐತೆನಮ್ಮ? ಅಯ್ಯೋ, ಹಾಗೇನಿಲ್ಲ ಸರ್. ನಾನು ಇವ್ರನ್ನ ಮದ್ವೆ ಆಗ್ಬೇಕು ಅಂತಿದ್ದೀನಿ ಸರ್. ನಮ್ ಫಾದರು ಮದರು ಇವ್ರ ಜೊತೆ ನನ್ ಮ್ಯಾರೇಜ್ ಫಿಕ್ಸ್ ಮಾಡ್ಬೇಕು ಅಂತಿದ್ದಾರೆ ಸರ್. ಹಾಗೇನೋ ಸಮಾಚಾರ? ಹೌದು ಸರ್. ಸರ್, ಯಾರದು ಒಳಗಡೆ? ಬನ್ನಿ ಈಚೆಗೆ. ಕ್ಲಾಸ್ ರೂಮ್ ಅಲ್ಲಿ ಇಲ್ಲೇನೋ ಮಾಡ್ತಿದ್ದೀರಾ? ಅದೇ ಸರ್, a+b whole squared is equal to a+b b b - q whole squared is equal to q. ಈ ಎರಡು ಪ್ರಾಬ್ಲಮ್ ತುಂಬಾ ತಲೆ ತಿಂತ ಇದೆ ಸರ್. ಅದನ್ನ ಡಿಸ್ಕಸ್ ಮಾಡೋಕೆ ಇದೇನು ಕ್ಲಾಸ್ ರೂಮಾ ಬಾತ್ರೂಮಾ? ಬಾತ್ರೂಮ್ ಸರ್. ಇದನ್ ಬಿಡೋದಕ್ಕೆ ನಾವು ಇದನ್ನ ಕಟ್ಸಿರೋದು. ಸೀರಿಯಸ್ ಆಗಿ ಓದಿದ್ರೆ ಎಕ್ಸಾಮಿನೇಷನ್ ಪಾಸ್ ಮಾಡಬಹುದು. ಅದು ಬಿಟ್ಟು ಬಾತ್ರೂಮ್ ನಲ್ಲಿ ಟೈಮ್ ಪಾಸ್ ಮಾಡ್ತಿದ್ದೀರಾ? ಟೈಮ್ ಪಾಸ್ ಅಲ್ಲ ಸರ್, ಯೂರಿನ್ ಪಾಸ್. ವರ್ಷ ಪೂರ್ತಿ ಇದನ್ನೇ ಪಾಸ್ ಮಾಡ್ತಿದ್ರೆ ಎಕ್ಸಾಮಿನೇಷನ್ ಯಾವಾಗ ಪಾಸ್ ಮಾಡ್ತೀರಾ? ಆ ಪಾಸ್ಗೋಸ್ಕರ ಈ ಪಾಸ್ ಮಾಡದೇ ಇರೋಕ್ಕಾಗುತ್ತೆ ಸರ್. ಶಟ್ ಅಪ್. ಇನ್ಮೇಲೆ ನಿಮ್ಮನ್ನ ಯಾರನ್ನಾದ್ರೂ ಕ್ಲಾಸ್ ಟೈಮ್ ನಲ್ಲಿ ಹೊರಗಡೆ ನೋಡಿದ್ರೆ ನಿಮ್ ಕಾಲ್ನ ಕತ್ತರಿಸಾಕ್ಬಿಡ್ತೀನಿ. ಅರ್ಥ ಆಯ್ತಾ? ಗೋ ಟು ಯುವರ್ ಕ್ಲಾಸ್.
ಆ Come right. Fine, next time. Oh, my darling. Hey, superstar. My superstar. ಯಾಕೆ ನನ್ ಬಿಟ್ಟು ಹೋದೆ? ಈಗ ಬಂದಿದ್ದೀನಲ್ಲ. ನನ್ ಬಿಟ್ಟು ಹೋಗ್ಬೇಡ. ಆ ಆ. ನಾ ಯಾವತ್ತಿಗೂ ನೀನು ನಿನ್ನಲ್ಲೇ ಇರೋ, ನೀನು ಕರೆದಾಗ ಬರೋ. ಓ ಮೈ ಸ್ವೀಟ್, ನನ್ನ ಕನಸಿನ ರಾಜ, ನನ್ನ ಮನಸ್ಸಿನ ಮನ್ಮಥ. ಶಶಿ, ಏನ್ ಮಾಡ್ತಾ ಇದ್ಯೆ? ಕಾಣ್ತಾ ಇಲ್ವಾ ಮಮ್ಮಿ? ಮಲಗಿದ್ದೀನಿ. ಯಾರ ಹತ್ರನೋ ಮಾತಾಡ್ತಾ ಇದ್ದಾಗಿತ್ತು? ಆ ಮಾತಾಡ್ತಿದ್ನಾ? ನಾನಾ? ಇಲ್ವಲ್ಲ. ನನಗ್ ಕೇಳಿಸ್ತಲ್ಲ ಈಗ. ರಾಜ ಮನ್ಮಥ ಅಂತಿದ್ದೆ. ರಾಜ ಮನ್ಮಥ? ಓ ಅದಾ, ಅದಿದು ಮಮ್ಮಿ. ನಮ್ ಕಾಲೇಜಿನಲ್ಲಿ ಡೈಮಂಡ್ ಜೂಬ್ಲಿ ಸೆಲೆಬ್ರೇಷನ್ಗೆ ಡ್ರಾಮಾ ಡೈಲಾಗ್ ನ ಪ್ರಾಕ್ಟೀಸ್ ಮಾಡ್ತಿದ್ದೆ, ಅಷ್ಟೇ. ಶಶಿ, ಯಾರದ್ದೇ ಅದು? ನನ್ ಹೀರೋದು ಮಮ್ಮಿ. ಹೀರೋದಾ? ಅದೇ ನಾಟಕದ ಹೀರೋದು ಮಮ್ಮಿ. ಆಹಾ, ತುಂಬಾ ಚೆನ್ನಾಗಿದೆ. ದೇವ್ರು ದಿಂಡ್ರು ಚಿಂತೆ ಮಾಡೋದ್ ಬಿಟ್ಟು ನಾಟಕದ ಹೀರೋ ಚಿಂತೆ ಮಾಡ್ತಾಳಂತೆ. ಎದ್ ನಡಿ. ಅಯ್ಯೋ ಮುಟ್ಬೇಡ ಮಮ್ಮಿ. ಮುಟ್ಬಾರ್ದಾ? ಯಾಕೆ? ಅಳಿಯನ್ ಮೈನ ಅತ್ತೆ ಮುಟ್ಟೋದು ನ್ಯಾಯನ ಮಮ್ಮಿ? ಮಾತಾಡೆ. ಪರವಾಗಿಲ್ಲ, ಮುಟ್ಟು. ಅಳಿಯ ಅಂದ್ರೆ ಮಗನ್ ಸಮಾನ ತಾನೆ. ಎದ್ದು ಬಟ್ಟೆ ಬದಲಾಯಿಸ್ ಬಾ. ನಿಮ್ ತಂದೆ ಊಟ ಕಾಯ್ತಿದ್ದಾರೆ. ಅಯ್ಯೋ, ಅವ್ರನ್ನ ಕೆಳಗಿಳಿಸು ಮಮ್ಮಿ. ಯಾರನ್ ಕೆಳಗಿಳಿಸ್ಬೇಕೆ? ಹೀರೋ ಜಾಕೆಟ್. ಏನಾಗಿದ್ಯಾ ಇವತ್ ನಿನ್ಗೆ? ಹುಚ್ಚಿಡ್ದಿದ್ಯೇನೆ? ಹೌದು ಮಮ್ಮಿ, ಹುಚ್ಚಿಡ್ತಿದೆ. ಮೇಷ್ಟ್ರು ಹೇಳ್ಕೊಟ್ಟು ಪಾಠಗಳನ್ನ ಕನ್ವರ್ಸೋದನ್ ಬಿಟ್ಟು ಕಾಲೇಜ್ನಲ್ಲಿ ಮಾಡೋ ನಾಟಕದ ಮಾತನ್ನ ಕನ್ವರ್ಸ್ತೀರಾ ಅಂದ್ರೆ ನೀವಿನ್ನೇನ್ ಪಾಸ್ ಆಗ್ತಿರೋ ದೇವ್ರೇ ಬಲ್ಲ. ಬೇಗ ಬಾ. ಪರ್ಮಿಷನ್ ಇಲ್ದೆ ಅದ್ ಹ್ಯಾಗ್ ನಮ್ ಬೆಡ್ರೂಮ್ ಬರ್ತಿರೋಮ್ಮ? ನೀವು ಗಂಡ ಹೆಂಡತಿ ಇಬ್ರೇ ರೂಮ್ ನಲ್ಲಿ ಇರುವಾಗ ನಾವು ಬಂದ್ರೆ ಏನಾಗತ್ತೆ? ಅಬ್ಬಾ, ಹೋಗ್ತಾ ಇರೋ ಜೀಪ್ ನಿನ್ನದು ಹ್ಯಾಗ್ ಧುಮಕ್ಬಿಟ್ಟಿಯಲ್ಲೇ? ಸ್ವಲ್ಪ ಸ್ಲಿಪ್ ಆಗಿದ್ರೆ ಏನೇ ಗತಿ? ಏನೇ ಆಗ್ಲಿ, ನೀನು ತುಂಬಾ ಧೈರ್ಯ ಕಣೆ. ಅದು ಧೈರ್ಯ ಅಲ್ಲ ಕಣೆ. ಮತ್ತೆ ಲವ್ ಆದ್ರೆ ಜೀಪ್ ನಿಂದ ಹಾರ್ಬೋದೇನೆ? ಜೀಪ್ ನಿಂದೇನೆ ಲವ್ ಇದ್ರೆ ಪ್ಲೇನ್ ಇಂದ ಕೂಡ ಹಾರಬಹುದು. ಅವನ್ ನಿನ್ನ ಮೋಟರ್ ಬೈಕ್ ನಲ್ಲಿ ಕೂರಿಸ್ಕೊಂಡು ಎಲ್ಲಿ ಕರ್ಕೊಂಡು ಹೋದ್ನೆ? ಹೋಟ್ಲಗ? ನಿನ್ನ ಇಡೀ ಸಿಟಿ ಸುತ್ತಿದೀವಿ ಕಣೆ. ಆಮೇಲೇನು ನಿನ್ ತಲೆ. ನಾವು ಮೋಟರ್ ಬೈಕ್ ನಿಂದ ಇಳಿಲೇ ಇಲ್ಲ. ಮತ್ತೆ ಸುಮ್ಮನೆ ಹೋಗ್ತಾನೆ ಇದ್ರಾ? ಬೇರೆ ಏನು ಮಾಡ್ಲೇ ಇಲ್ವಾ? ಅವನ್ ಜೊತೆ ಹೋಗ್ತಾ ಇದ್ರೆ ಹೋಗ್ತಾನೇ ಇರ್ಬೇಕು ಅನ್ಸುತ್ತೆ ಕಣೆ. ಅವನ ಹೆಸರೇನೆ? ಗೊತ್ತಿಲ್ವೇ? ಗೊತ್ತಿಲ್ವಾ? ಕೇಳಲಿಲ್ವೇ? ಅವನಿರೋದಲ್ಲೇ? ಇಲ್ಲಿ. ಅಲ್ಲಿರೋ ಗೊತ್ತೇ. ಅವನ ಅಡ್ರೆಸ್ ಏನೇ? ನಾನ್ ಕೇಳಲಿಲ್ಲ ಕಣೆ. ಹೋಗ್ಲಿ, ಅವನ್ ಮುಖನಾದ್ರೂ ನೋಡಿದ್ಯೋ ಇಲ್ವೋ? ಇಲ್ಲ ಕಣೆ. ಮತ್ತೆ ನೀನ್ ಅವನ ಹತ್ರ ಹೋಗಿ ಮಾಡಿದ್ದಾದ್ರೆ ಏನು? ಸುಮ್ನೆ ಹೋಗ್ತಾನೆ ಇದ್ರಾ? ಸಂಜೆವರೆಗೂ ಬೈಕ್ ನಲ್ಲಿ ಸುತ್ತಾಡ್ತಾ ಸೂರ್ಯ ಮುಳುಗೋ ಹೊತ್ನಲ್ಲಿ ಒಂದು ಮುತ್ತು ಕೊಟ್ಟ.
ಆ ರವಿ No problem. Don't worry. I am perfectly all right. ಮನುಷ್ಯನಿಗಿರೋದು ಎರಡು ಶ್ವಾಸ, ಒಂದು ಉಚ್ಛ್ವಾಸ, ಇನ್ನೊಂದು ನಿಶ್ವಾಸ. ಆದ್ರೆ ಹೃದಯದಲ್ಲಿರೋ ವಿಶ್ವಾಸಕ್ಕಿರೋದು ಒಂದೇ ಒಂದು ಶ್ವಾಸ. ನಾನು ಇನ್ನ ಮೇಲೆ ವಿಶ್ವಾಸ ಇಟ್ಟೆ, ಆದ್ರೆ ನೀನು ಬೇರೆ ಒಬ್ಬನ ಮೇಲೆ ವಿಶ್ವಾಸ ಇಟ್ಟೆ. ಏನಾಯ್ತು ರವಿ? No problem. Don't worry. I'm perfectly all right. ಶಶಿ, ನೀನು ಚೆನ್ನಾಗಿರ್ಬೇಕು. ನೀನು ಪ್ರೀತಿಸಿದೊನ್ನೆ ಮದುವೆ ಆಗಬೇಕು. ನನ್ನ ಒಂದೇ ಒಂದು ಆಸೆ ಏನು ಅಂದ್ರೆ ನೀನು ದೀರ್ಘ ಸುಮಂಗಲಿಯಾಗಿರ್ಬೇಕು. ರವಿ ನೋ ಪ್ರಾಬ್ಲಮ್. ಇದು ಪ್ರೇಮಾಭಿಷೇಕಮ್ಮಲ್ಲಿ ನಾಗೇಶ್ವರರಾವ್ ಮಾತಾಡಿದ ಡೈಲಾಗ್ ಅಲ್ಲ, ಬಂಧನದಲ್ಲಿ ವಿಷ್ಣುವರ್ಧನ್ ಮಾತಾಡಿದ್ದು ಅಲ್ಲ, ನನ್ನ ಸ್ವಂತದ್ದು. ಸಾಗರ್, ಸಂಗಮ್, ತ್ರಿವೇಣಿ ರವಿ ಎಲ್ಲ ಥಿಯೇಟರ್ ಹೆಸರಲ್ಲ, ಸಿನಿಮಾ ಹೆಸರುಗಳು. ಸಾಗರ್, ಸಂಗಮ್, ತ್ರಿವೇಣಿ ಇವೆಲ್ಲ ಟ್ರಾಜಿಡಿ ಎಂಡೇ ಆದ್ರು ಅದ್ರಲ್ಲೆಲ್ಲ ಆ ಲವರ್ ಒಂದೇ ಒಂದು ಹಾಡಾದ್ರೂ ಹಾಡಿದ್ದಾರೆ. ಆದ್ರೆ ನನ್ನ ಲವರ್ ಜೊತೆ ನಾನು ಒಂದೇ ಒಂದು ಐಸ್ ಕ್ರೀಮ್ ಕೂಡ ತಿನ್ನೋಕ್ಕಾಗ್ಲಿಲ್ಲ. ಯಶಿ, ರವಿ ನಮ್ ಲವ್ ಶುರು ಆಗಿದ್ದೆ ಇದರಿಂದ. ಇದೇ ನಮ್ಮ ಪ್ರೇಮದ ಸಂಕೇತ. ಈ ಪ್ರೇಮಕ್ಕೆ ಒಂದು ಸುಂದರವಾದ ಅರಮನೆ ಕಟ್ಟಿ ಬೆಚ್ಚಿಗ ಮುಚ್ಚಿಟ್ಟು ಮರಿ ಮಾಡ್ಬೇಕು ಅಂತ ಎಷ್ಟೆಷ್ಟೆಷ್ಟೋ ಕನಸ್ಕೊಂಡಿದ್ದೆ. ಆದ್ರೆ ಇವತ್ತು ಈ ಪ್ರೇಮಕ್ಕೆ ಒಳಗಡೆನೆ ಕ್ಯಾನ್ಸರ್ ಬಂದು ಟ್ರೀಟ್ಮೆಂಟ್ ಇಲ್ಲದೆ ಸತ್ತು ಹೋಯ್ತು. ಇನ್ ನಾನ್ ಬದುಕಿದ್ದೇನ್ ಪ್ರಯೋಜನ? ಮುಂದಿನ ಜನ್ಮದಲ್ಲಿ ಬೇರೆ ಯಾರು ನಂಗೆ ಡಿಸ್ಟರ್ಬ್ ಮಾಡದೆ ಹೋದ್ರೆ ನಾನ್ ನಿನ್ನೆ ಪ್ರೀತಿಸ್ತೀನಿ. ದೇವ್ ಬಾಯ್. ರವಿ ಕೇಳಿಸ್ತಾ ಇದೆ ಕಿವಿ. ನೋ ಪ್ರಾಬ್ಲಮ್. ಡೋಂಟ್ ವರಿ. Stay on the stage. No problem. ಸ್ಟೇಜ್ ಮೇಲೆ ಆಕ್ಟ್ ಮಾಡು ಅಂದ್ರೆ ಇಲ್ಲಿ ಬಂದು ಆಕ್ಟ್ ಮಾಡ್ತಾನೆ.